ನಾನಿವತ್ತು ಬೆಂಗಳೂರಿನ HSR ಲೇಔಟಲ್ಲಿರುವ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿಯ ಸ್ಥಳೀಯರೇ ಆಗಿರುವಂತಹ HSR ಸಿಟಿಸನ್ ಫಾರಂ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್, ಕಲಿಕಾ ಕೇಂದ್ರ ಎಲ್ಲರ ಜೊತೆಯಾಗಿ ಹಳೆಯ ಫೋಟೋಗಳು, ಹಳೆಯ ಮೂರ್ತಿಗಳು, ಅದರಲ್ಲೂ ದೇವರ ಫೋಟೋಗಳು, ದೇವರ ಮೂರ್ತಿಗಳನ್ನು ಅಲ್ಲಲ್ಲಿ ಎಸಿಬೇಡಿ, ಹಾಕಬೇಡಿ ಅನ್ನುವ ಅಭಿಯಾನ ಶುರು ಮಾಡಿದ್ದಾರೆ. ಅದರ ಭಾಗವಾಗಿ ಇಲ್ಲಿ ಇವತ್ತು ಎಲ್ಲ ರೀತಿಯ ಫೋಟೋಗಳನ್ನು ಭಕ್ತರು ತಂದು ಇಲ್ಲಿ ಅರ್ಪಿಸ್ತಾ ಇದ್ದಾರೆ. ನಂಬಿಕೆ ಅನ್ನೋದು ಪ್ರತಿಯೊಬ್ಬರ ಬದುಕಿನ ಭಾಗ ಆಗಿರುತ್ತೆ. ಆ ನಂಬಿಕೆಯಿಂದನೇ ಅಭಿವೃದ್ಧಿ ಹೊಂದ್ತಾ ಇರ್ತೀವಿ. ಅದರ ಭಾಗವಾಗಿ ದೈವ ನಂಬಿಕೆ ಕೂಡ ನಮ್ಮಲ್ಲಿ ಒಂದಾಗಿದೆ. ದೇವರನ್ನು ನಂಬಿದ ಮೇಲೆ ಪೂಜೆಗಳನ್ನು ಮಾಡ್ತಾ, ಆ ಪೂಜೆಗಳು ಮಾಡುವಾಗ ದೇವರ ಫೋಟೋ ಭಿನ್ನ ಆಗಿದೆ, ವಿಗ್ರಹಗಳು ಭಿನ್ನ ಆಗಿದೆ ಅಂತೇಳಿ ಸಹಜವಾಗಿ ಅದನ್ನು ನಾವು ಪೂಜೆ ಮಾಡುವ ಮನೆಗಳಿಂದ ಅಥವಾ ಜಾಗದಿಂದ ಹೊರಗೆ ಇಡುವ ಪದ್ಧತಿ ನಮ್ಮ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ರೂಢಿಯಾಗಿದೆ. ಆ ಎಲ್ಲ ಫೋಟೋಗಳನ್ನು ಮತ್ತು ವಿಗ್ರಹಗಳನ್ನು ಎಲ್ಲೆಂದರಲ್ಲಿ, ರೋಡಿನ ಬದಿಯಲ್ಲಿ, ನೀರಿನ ಬದಿಯಲ್ಲಿ ಹಾಕೋದ್ರಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಿದೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಇಂತಹ ಒಂದು ಅಭಿಯಾನ ಬಹಳ ಅರ್ಥಪೂರ್ಣವಾಗಿ ಕೈಗೊಳ್ತಾ ಇದ್ದಾರೆ. ಇವತ್ತು ಇಲ್ಲಿ ಬರುವಂತಹ ಪ್ರತಿಯೊಂದು ಫೋಟೋಗಳು, ಪ್ರತಿಯೊಂದು ವಿಗ್ರಹಗಳು ಭಕ್ತರು ಮತ್ತೆ ಇದನ್ನು ತಗೊಂಡೋಗಿ ಪೂಜೆ ಮಾಡಿ ಅಂತ ಕೂಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಬಂದಂತಹ ಫೋಟೋಗಳನ್ನು ಇಲ್ಲೇ ಅದನ್ನು ಡಿಸ್ಮೆಂಟಲ್ ಮಾಡಿ ಕಬ್ಬಿಣದ ಭಾಗ ಆಗಿರಲಿ, ಲ್ಯಾಮಿನೇಟೆಡ್ ಶೀಟ್ನ ಭಾಗವಾಗಿರಲಿ, ಮರದ ಫ್ರೇಮ್ಗಳನ್ನು ಕ್ರಷರ್ನ ಮೂಲಕ ಪುಡಿ ಮಾಡಿ ಮತ್ತೆ ಭೂಮಿಗೆ ಕೊಡಲಾಗ್ತಿದೆ. ಪೂಜಾ ವಿಧಿವಿಧಾನದ ಮೂಲಕ ಉದ್ವಾಸನ ಪೂಜೆಯನ್ನು ಮಾಡಿ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಕೊನೆಗೊಳಿಸಲಾಗುತ್ತೆ. ಇಂತಹ ಅದ್ಭುತವಾದ ಕಾರ್ಯಗಳು ನಿಮ್ಮ ಏರಿಯಾದ ದೇವಸ್ಥಾನದ ಸುತ್ತಮುತ್ತಲೂ ಹಮ್ಮಿಕೊಬೇಕು ಅಂತ ಹೇಳಿದ್ರೆ ಖಂಡಿತ ನಮಗೆ ಮೆಸೇಜ್ ಮಾಡಿ ಇದರ ಸುತ್ತಲಿನ ವಿಚಾರಗಳನ್ನು ಮತ್ತಷ್ಟು ಚರ್ಚೆ ಮಾಡೋಣ.